ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಬಾ ಏನಾಗಿರ್ತಾನೆ ಬಾಬಾ ಏನಾಗಿ ಅಪ್ಪ 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 ನೀವ ಲಾರಿ ಓಡಿಸಿದ್ದು? ಅಪ್ಪ ಅಪ್ಪ ನಿಮ್ಗೆ ಏನಾಯ್ತಪ್ಪ? ಅಪ್ಪ ಶಾಕ್ ಮೂರ್ಛೆ ತಪ್ಪಿದಾರೆ ಅನ್ಸುತ್ತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಆಟೋ ಬಿಡಿ ಅಪ್ಪ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ನಿಮ್ ಸಹಾಯ ಏನ್ ಬೇಕಾಗಿಲ್ಲ. ಅಪ್ಪ ಪ್ರಜ್ಞೆ ಇಲ್ಲದೆ ಲಾರಿ ಓಡಿಸಿದ್ದು ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಏನೇನೋ ಮಾತಾಡ್ತೀರಾ. ನಿಮ್ಗೆ ಅಪ್ಪ ಅಂದ್ರೆ ನನ್ಗೆ ಅವ್ರ ಮೇಲೆ ಆಟೋ ನಿಲ್ಸಿ, ಸುಮ್ನೆ ಹೋಗಿ, ಅಲ್ಲಿ ಬರ್ತಾ ಇದೀನಿ ನೋಡಿ, ನಿಲ್ಸಿ ಆಟೋ. ನಾನಿಲ್ಲಿ ಬಂದಾಗಿಂದ ಹಸ್ಬೆಂಡ್ ಒಂದ್ಸಲನೂ ಫೋನ್ ಮಾಡಿಲ್ಲ. ಇದ್ರಿಂದಾನೇ ಗೊತ್ತಾಗತ್ತೆ ಅವ್ರ ಮನ್ಸಲ್ಲಿ ದಿಶಾನೇ ಇರೋದು. ನಾನು ಅವ್ರಿಗೆ ಬೇಡವಾಗಿದ್ದೀನಿ, ಅದಕ್ಕೆ ತಾನೆ ನನ್ನ ಬಗ್ಗೆ ಯೋಚನೆನೂ ಮಾಡ್ದೆ ಆರಾಮಾಗಿದ್ದಾರೆ. ಯಾಕೋ ಬಾಯೆಲ್ಲ ಉಣುಕ್ತಾ ಇದೆಯಲ್ಲ, ಏನಾಯ್ತು? ಏನಾಯ್ತು ಏನಾಯ್ತು? ಏನಿತ್ತು ಏನೋ ಇಡೋಬಿಟ್ಟೆ. ಅಯ್ಯೋ, ಯಾಕೋ ಯಾಕೋ ಒಂಥರ ಭಯ ಆಗ್ತಿದೆ ಕಣೆ. ಸರಿ, ನೀನೇ ಅಕ್ಕಮ್ಮ ಇನ್ನೂ ನಿದ್ದೆ ಮಾಡಿಲ್ಲ? ಏನ್ ಮಾಡ್ತಿದ್ದೆ? ಇಲ್ಲಮ್ಮ, ನಿದ್ದೆ ಬರ್ತಿರ್ಲಿಲ್ಲ. ಅಲ್ಲ, ನೀನ್ ಯಾಕೆ ಎದ್ದು ಬಂದೆ? ಅದೇ ಬಾಯಾರಿಕೆ ಆಯ್ತು. ಹೌದಾ, ನಾ ತಗೊಂಡ್ ಬರ್ತೀನಿ. ಅಯ್ಯೋ ಈಶ್ವರ, ಇವರಿಬ್ರು ಬೇರೆ ಮನೆಯಲ್ಲಿಲ್ಲ, ಎಡವಿದ್ದೀನಿ, ಬಾಯೆಲ್ಲ ಒಣಗ್ತಾ ಇದೆ. ಯಾಕಪ್ಪ ಇದೆಲ್ಲ? ಏನಾದ್ರೂ ಅಪಶಕು ನಾನು ಬಿಡಪ್ಪ. ಅಯ್ಯೋ ಅಯ್ಯೋ ದೇವ್ರೆ. ಅಮ್ಮ, ಯಾಕಮ್ಮ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅದೇ ಕಾಲಿಡೋದ್ನಲ್ಲ, ಅದು ಬಾಯಾರಿಕೆ ಇದೆಲ್ಲ ಏನೋ ಅಪಶಕುನ ತರ ಅನಿಸ್ತಾ ಇದೆ ಕಣೆ. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಇಷ್ಟಕ್ಕೆಲ್ಲ ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಾ? ತಗೋ, ಮೊದಲು ನೀರು ಕುಡಿ. ಬೇಡ, ಮೊದಲು ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ಒಂದು ನಿಮಿಷ. ಅಯ್ಯೋ, ಕುಂಕುಮ ಎಲ್ಲ ಚೆನ್ನಾಯ್ತು. ಇದು ಅಪಶಕುನ ಆಯ್ತು, ಇದು ಅಪಶಕುನ. ನಿಮ್ಮಪ್ಪ ನರಸಿಂಹ ಬೇರೆ ಮನೆಯಲ್ಲಿಲ್ಲ. ಇಂಥ ಸಮಯದಲ್ಲಿ ಈ ಥರ ಎಲ್ಲ ಆಗ್ತಿದ್ರೆ ಭಯ ಆಗ್ತಿದೆ ಕಣೆ ನನಗೆ. ಅಮ್ಮ, ಅಪಶಕುನ ಅಂತ ಏನೂ ಇರಲ್ಲ, ಅದೆಲ್ಲ ನಮ್ಮ ಕಲ್ಪನೆ ಅಷ್ಟೆ. ದಾರಿಯಲ್ಲಿ ಹೋಗ್ತಾ ಬೆಕ್ಕಡ್ಡ ಬಂದ್ರೆ ನಾವು ಅದನ್ನ ಬೈಕೊಳ್ಳಲ್ವಾ? ಪಾಪ ಅದೇನೋ ಹುಡ್ಕೊಂಡು ಹೋಗ್ತಿರತ್ತೆ, ಅದು ನಮ್ಮನ್ನು ಬೈಕೋಬೋದಲ್ವಾ? ಈಗ ಅಕ್ಕಿ ದೇವರ ಸಮ ಅಂತೀವಿ, ಆದ್ರೆ ನಾವೇ ಸೇರಿನ ಓದಿ ಅಕ್ಕಿನ ಚೆಲ್ಲಿ ಮನೆ ಒಳಗೆ ಬರ್ತೇವಲ್ವಾ? ನೋಡಮ್ಮ, ಕುಂಕುಮ ಚೆಲ್ತು ಅಂತ ನೀನು ತಲೆ ಕೆಡ್ಸ್ಕೋಬೇಡ. ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡು. ದೇವ್ರೆ, ನನ್ನ ಗಂಡ ಮಗನಿಗೆ ಯಾವ ತೊಂದರೆ ಆಗದೆ ಆದಷ್ಟು ಬೇಗ ಮನೆಗೆ ವಾಪಸ್ ಬರಂಗ್ ಮಾಡಪ್ಪ. ಅಮ್ಮ, ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೊಂಡಿ ಈಗ ಹೋಗಿ ಮಲ್ಕೋ. ಇಲ್ಲಮ್ಮ, ನಾನು ಸ್ವಲ್ಪ ದೇವ್ರ ಮುಂದೆನೆ ಕೂತಿರ್ತೀನಿ, ಈಗ ಹೋಗಿ ಮಲ್ಕೋ. ಅಲ್ಲ ಅಮ್ಮ, ರಾತ್ರಿ ಆಯ್ತು. ನಾನು ಸಮಾಧಾನ ಆಗೋರ್ಗೆ ಇಲ್ಲೇ ಕೂತಿರ್ತೀನಿ ಕಣೆ, ಈಗ ಹೋಗಿ ಮಲ್ಕೋ. ಸರಿ, ನಾನು ಇಲ್ಲೇ ಕೂತ್ಕೋತೀನಿ. ಬೇಡ ಬೇಡ, ನಿನಗೆ ಮೊದಲೇ ಚಳಿ ಅಂದರೆ ಆಗಲ್ಲ. ಹೋಗಿ ಮಲ್ಕೋ ಅಂತ ಹೇಳಿದ್ನಲ್ಲ, ಸುಮ್ಮನೆ ಹಠ ಮಾಡ್ತೀಯ ನೀನು. ನಾನೇನೋ ಅಕ್ಕಿ ಸೇರು ಉದಾಹರಣೆ ಕೊಟ್ಬಿಟ್ಟು ಅಮ್ಮಂಗೆ ಸಮಾಧಾನ ಮಾಡಿದೆ. ಆದರೆ ನನಗೆ ನಾನೇ ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಗಂಡ ಮಗ ಎಲ್ಲಿರ್ತಾರೋ, ಏನು ಮಾಡ್ತಿರ್ತಾರೋ.
ನೀನೇ ಕಾಪಾಡಬೇಕು ತಂದೆ. ಅಯ್ಯಯ್ಯೋ, ಏನಪ್ಪ ಇದು? ಅಪ್ಶಕನದ ಮೇಲೆ ಅಪ್ಶಕನ. ನಾನು ಹೇಳೋದೆ ಬಾಯಾರಿಕೆ ಆಯ್ತು, ಕುಂಕುಮ ಚೆಲ್ತು, ಈಗ ದೀಪನ ಹಾರಿಸ್ತಿದ್ಯಾ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ ನೀನು? ಅಲ್ಲಿ ನನ್ನ ಗಂಡನಿಗೂ ಮಗನಿಗೆ ಏನೂ ಆಗ್ಬಾರ್ದಪ್ಪ, ಏನೂ ಆಗ್ತಾ ಇರೋ ಥರ ಮಾಡುತ್ತಂದ್ರೆ ಅವ್ರ ಮನೆಗೆ ವಾಪಸ್ ಬರೋ ಥರ ಮಾಡಪ್ಪ, ವಾಪಸ್ ಬರೋ ಥರ ಮಾಡುತ್ತಂದ್ರೆ. ಡಾಕ್ಟರ್ 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 ಏನಾಯ್ತು ಇವ್ರಿಗೆ? ದಾರಿ ಮಧ್ಯೆ ಮೂರ್ಛೆ ತಪ್ಪಿದ್ದು. ಡಾಕ್ಟರ್, ನಮ್ಮ ತಂದೆಗೆ BP ಇದೆ, ಶುಗರ್ ಕೂಡ ಇದೆ, ದಯವಿಟ್ಟು ಬೇಗ ಟ್ರೀಟ್ಮೆಂಟ್ ಮಾಡಿ. ಪಾಪ ಅಲ್ಲೇ ಕರ್ಕೊಂಡ್ಬರ ಒಳಗಡೆಗೆ ಬೇಗ. ಯಾರಾದ್ರೂ ಕೇಳಿದ್ರೆ ಹೀಗೆ ಆಕ್ಸಿಡೆಂಟ್ ಆಗಕ್ಕೆ ಹೋಗಿ ತಪ್ಪೋಯ್ತು ಅಂತೆಲ್ಲ ಏನು ಹೇಳೋದು ಬೇಡ. ಜಯರಾಮ್ ಕಡೆಯವರ, ಹಾ ಮೇಡಮ್, ನಮ್ಮ ತಂದೆಯವರು. ಅಲ್ಲಿ ರಿಸೆಪ್ಷನ್ ಅಲ್ಲಿ ಫಾರಂ ಫಿಲ್ಅಪ್ ಮಾಡಿ ಅಡ್ಮಿಷನ್ಗೆ ಅಮೌಂಟ್ ಪೇ ಮಾಡಿ. ಅದೇನು ಫಾರ್ಮಾಲಿಟೀಸ್ ನಾನು ನೋಡ್ತೀನಿ. ಇದು ಜಯರಾಮ್ ಅಂತ ಪೇಷಂಟ್, ಅವ್ರದ್ದೇನು ಫಾರ್ಮಾಲಿಟೀಸ್ ಇದೆ ನೋಡಿ. ಅವ್ರ ಪೇಷಂಟ್ ಅಂತ ಕರಿಬೇಡಿ. ಹಾಸ್ಪಿಟಲ್ಗೆ ಯಾರಾದ್ರೂ ಅಡ್ಮಿಟ್ ಆದ್ರೆ ಅವ್ರನ್ನ ಪೇಷಂಟ್ ಅಂತಾನೆ ರೆಫರ್ ಮಾಡೋದು. ನಮ್ಮ ಮಾವಂಗ್ ಹಿಂಗಾಯ್ತು ಅಂತ ನನಗೂ ಬೇಜಾರಿದೆ. ಮಾವನ್ ಬಗ್ಗೆ ಬೇಜಾರು ಮಾಡ್ಕೊಳ್ಳೋರು ಹೆಂಡತಿಗೆ ಮೋಸ ಮಾಡ್ತಿರ್ಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನರಸಿಂಹ? ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಜಗಳ ಆಡಕ್ಕಿದು ಮನೆ ಅಲ್ಲ, ಹಾಸ್ಪಿಟಲ್. ರೀ, ಮೋಸ ಮಾಡೋರ ಹತ್ರ ಪಾಠ ಹೇಳ್ಕೊಳ್ಳೋ ದರ್ದು ನನಗಿಲ್ಲ. ನೀವೀಗ ಬಿಲ್ ಕಟ್ತಾ ಇದೀರ ಅಂತ ಈ ತರ ಎಲ್ಲ ಬೀಗ್ಬೇಡಿ. ಅದೇನಾಗುತ್ತೋ ನಾನು ಬಡ್ಡಿ ಸಮೇತ ತೀರಿಸ್ತೀನಿ. ಏನ್ ಮಾತಾಡ್ತಾ ಇದ್ದೀರಾ ನರಸಿಂಹ? ಕೇರ್ಲೆಸ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿ ಲಾರಿನ ಮಾವಂಗ್ ಗುದ್ದಕ್ ಹೋಗಿದ್ದು ನಿಮ್ ತಪ್ಪು, ನನ್ ತಪ್ಪು ಅನ್ನಂಗ್ ಮಾತಾಡ್ತಾ ಇದ್ದೀರಾ? ರೀ, ಬಾಯ್ಗೆ ಬಂದಿದ್ದೆಲ್ಲ ಮಾತಾಡ್ಬಿಡಿ. ನಾನೇನಕ್ಕೆ ನಮ್ಮ ಅಪ್ಪನ ಮೇಲೆ ಲಾರಿ ಹಚ್ಚಕ್ ಹೋಗ್ಲಿ? ಅವರು ನನ್ನ ಜನ್ಮ ಕೊಡ್ತಂದೆ, ಅವ್ರ ಜೀವ ತೆಗೆಯೋ ಪಾಪಿ ನಾನಲ್ಲ. ಇವತ್ತು ನಮ್ಮಪ್ಪ ಹಾಸ್ಪಿಟ್ಲಿಗೆ ಸೇರೋದಕ್ಕಾಗ್ಲಿ, ನನ್ನ ತಂಗಿ ಜೀವನ ಹಾಳಾಗೋದಕ್ಕಾಗ್ಲಿ ನೀವೇ ಕಾರಣ. ನಾನ್ ಕಾರಣ? ಏನ್ ಹೇಳ್ತಾ ಇದ್ದೀರಾ? ಹೌದ್ರಿ, ನನ್ನ ತಂಗಿ ಮನೆ ಬಿಟ್ಟು ಬರೋದಕ್ಕೆ ಕಾರಣನೇ ನೀವು. ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ದೆ ಪ್ರೀತಿಯಿಂದ ನಡ್ಕೊಳ್ದಿರೋದಕ್ಕೆ ಅವಳು ಈ ತರ ಮಾಡಿರೋದು. ಆ ನೋವಲ್ಲಿ ನಮ್ಮಪ್ಪ ಇವತ್ತು ಪ್ರಜ್ಞೆ ತಪ್ಪಿದ್ದಿರೋದು. ನೀವಿಲ್ಲೇ ಇದ್ರೆ ನನ್ಗೆ ಇನ್ನೂ ತಲೆ ಕೆಡುತ್ತೆ. ಏನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ನನ್ನ ಕಣ್ಮುಂದೆ ಇರ್ಬಿಡಿ, ಹೋಗ್ಬಿಡಿ. ಸರ್, ಜೋರಾಗಿ ಮಾತಾಡ್ಬೇಡಿ, ಡಾಕ್ಟರ್ ಬೈತಿದ್ದಾರೆ. ಸಾರಿ.